ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಶಂಕಿತ ಹಂತಕ ಮುಕ್ತಿ ರಂಜನ್ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಮುಕ್ತಿ ರಂಜನ್ಗಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ರು ಪೊಲೀಸರು. ಇನ್ನು ಒಡಿಶಾದಲ್ಲಿ ತಲೆಮರೆಸಿಕೊಂಡಿದ್ದ ಮುಕ್ತಿ ರಂಜನ್ ರಾಯ್ ಆದರೆ ಒಡಿಶಾದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಶಂಕಿತ ಆರೋಪಿ. ಮುಕ್ತಿ ರಂಜನ್ ರಾಯ್ ಬಂಧನಕ್ಕೆ ಒಡಿಶಾಕ್ಕೆ ತೆರಳಿದ್ರು ಖಾಕಿ ಪಡೆ. ಮಹಾಲಕ್ಷ್ಮಿ ಜೊತೆ ಸಂಪರ್ಕದಲ್ಲಿದ್ದ ಮುಕ್ತಿ ರಂಜನ್ ರಾಯ್ ಆಗಾಗ ಮಹಾಲಕ್ಷ್ಮಿಯನ್ನ ಭೇಟಿಯಾಗ್ತಿದ್ದ ಈ ಶಂಕಿತ ಆರೋಪಿ ಕೊಲೆಯಾದ ನಂತರ ಬೇರೆ ರಾಜ್ಯಗಳಲ್ಲಿ ಓಡಾಡಿಕೊಂಡಿದ್ದ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಶಂಕಿತ ಹಂತಕ ಮುಕ್ತಿ ರಂಜನ್ ರಾಯ್ ಈಗ ಒಡಿಶಾದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮುಕ್ತಿ ರಂಜನ್ ರಾಯ್ಗಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ರು ಪೊಲೀಸರು. ಮಹಾಲಕ್ಷ್ಮಿಯ ಭೀಕರ ಕೊಲೆಯಾಗಿತ್ತು. ತುಂಡು ತುಂಡಾಗಿ ಮನೆಯ ಫ್ರಿಡ್ಜ್ ನಲ್ಲಿ ಸಿಕ್ಕಿತ್ತು. ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಆದ್ರೆ ಈಗ ಈ ಪ್ರಕರಣಕ್ಕೆ ಮತ್ತೊಂದು ಹೊಸ ತಿರುವು ಪಡೆದುಕೊಳ್ತಾ ಇದೆ. ಒಡಿಶಾದಲ್ಲಿ ತಲೆಯನ್ನ ಮರೆಸಿಕೊಂಡಿದ್ದ ಶಂಕಿತ ಆರೋಪಿ ಮುಕ್ತಿ ರಂಜನ್ ರಾಯ್ ಆದ್ರೆ ಈಗ ಒಡಿಶಾದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಕ್ತಿ ರಂಜನ್ ರಾಯ್ ಬಂಧನಕ್ಕಾಗಿ ಒಡಿಶಾಕ್ಕೆ ತೆರಳಿದ್ರು ಪೊಲೀಸರು. ಮಹಾಲಕ್ಷ್ಮಿ ಜೊತೆ ಸಂಪರ್ಕದಲ್ಲಿದ್ದಂತಹ ಮುಕ್ತಿ ರಂಜನ್ ರಾಯ್ ಇನ್ನು ಆಗಾಗ ಮಹಾಲಕ್ಷ್ಮಿಯನ್ನ ಭೇಟಿಯಾಗ್ತಾ ಇದ್ದ. ಕೊಲೆಯಾದ ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ಓಡಾಡ್ಕೊಂಡಿದ್ದ. ಆದ್ರೆ ಈಗ ಒಡಿಶಾದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನ ವೈಯಾಲಿ ಕಾವಲ್ನ ಮಹಾಲಕ್ಷ್ಮಿ ಕೊಲೆಯ ಪ್ರಕರಣದ ಆರೋಪಿ ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ.